ನೆಕ್ಸ್ಟ್ ಅಪ್ April 16. ಬ್ರೂಸ್ ವಾಟ್ ಆ ಡೇ. ಡಿಸ್ನಿ ಅವರು ಮತ್ತು ಮಾರ್ವೆಲ್ ಅವರು ಐಮ್ಯಾಕ್ಸ್ಗೆ ಮತ್ತು ಡ್ಯೂನ್ಗೆ ರಾಡ್ ಹಾಕಿದ್ದಾರೆ, ಸೇಯಿಂಗ್ ದಟ್ ನೀವೇ ಇಟ್ಕೊಳ್ಳಿ ನಿಮ್ಮ ಐಮ್ಯಾಕ್ಸ್ ಸ್ಕ್ರೀನ್ಸ್ ಮತ್ತು ಡ್ಯೂನ್ 3 ಮೂವಿ ಎಲ್ಲ, ನಾವು ನಮ್ಮದಾಗೆ ಒಂದು ಹೊಸದಾಗಿ ಒಂದು ಪ್ರೀಮಿಯಂ ಎನ್ಹಾನ್ಸ್ ಸ್ಕ್ರೀನ್ಸ್ನ ನಾವೇ ಬಿಲ್ಡ್ ಮಾಡ್ತೀವಿ ಅಂತ. ಆ್ಯಂಡ್ ಅದು ಬಂದು ಇನ್ಫಿನಿಟಿ ವಿಷನ್. ಸೊ ಈ ಸ್ಕ್ರೀನ್ ಐಮ್ಯಾಕ್ಸ್ಗಿಂತ ಇನ್ನೂ ಹೈಯರ್ ಆಗಿರುತ್ತೆ, ಯಾಕಂದರೆ ಐಮ್ಯಾಕ್ಸ್ ಸ್ಕ್ರೀನ್ಸ್ನ ರೇಷಿಯೋ ಬಂದು 1:43:1, ಆದರೆ ಇನ್ಫಿನಿಟಿ ವಿಷನ್ನ ರೇಷಿಯೋ ಬಂದು 1:90:1. ಅಂದರೆ ನಮಗೆ ಒಂದು 50 ಫೀಟ್ನ ಒಂದು ದೊಡ್ಡ ಪ್ರೀಮಿಯಂ ಎನ್ಹಾನ್ಸ್ ಸ್ಕ್ರೀನ್ ಸಿಗುತ್ತೆ ನಮಗೆ. ಆದರೆ ವರಿ ಮಾಡ್ಕೊಬೇಡಿ, ಯಾಕಂದರೆ ಈ ಇನ್ಫಿನಿಟಿ ವಿಷನ್ನ ಸ್ಕ್ರೀನ್ಸ್ ಬರೀ US ಅಲ್ಲಿ ಮಾತ್ರ ಇನ್ನೂ ಬಿಲ್ಡ್ ಮಾಡ್ತಾರೆ. ಸೊ ಇಂಡಿಯಾಗಾಗಿರಲಿ ಅಥವಾ ಬೆಂಗಳೂರಿಗಾಗಿರಲಿ ಇನ್ನೂ ಬಂದಿರಲ್ಲ. ಸೊ ನಾವು ನಾರ್ಮಲ್ ಸ್ಕ್ರೀನ್ಸ್ಗೆ ಹೋಗಬೇಕು, ಯಾಕಂದರೆ ನಮಗೂ ಕೂಡ ಐಮ್ಯಾಕ್ಸ್ ಸ್ಕ್ರೀನ್ಸಲ್ಲಿ ಎಲ್ಲೂ ಕೂಡ ನಮಗೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿ ಸಿಗಲ್ಲ. ಸೊ ಈ ಇನ್ಫಿನಿಟಿ ವಿಷನ್ ಸ್ಕ್ರೀನ್ ಈಗ ರೆಡಿ ಆಗ್ತಿದೆ. ಆ್ಯಂಡ್ ಈ ಸ್ಕ್ರೀನಲ್ಲಿ ಬರ್ತಿರುವ ಫಸ್ಟ್ ಮೂವಿ ಬಂದು ನಿಮ್ಮೆಲ್ಲರ ದ ಫೇವ್ರೆಟ್, ದ OG, ದ ಬೆಸ್ಟ್ ಮೂವಿ ಆಫ್ ಆಲ್ ಟೈಮ್, ಆ್ಯಂಡ್ ದಟ್ ಈಸ್ ಅವೆಂಜರ್ಸ್ ಎಂಡ್ ಗೇಮ್. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ September 25 ಅವೆಂಜರ್ಸ್ ಎಂಡ್ ಗೇಮ್ ರಿಲೀಸ್ ಆಗ್ತದೆ. ಆ್ಯಂಡ್ ಅವತ್ತೇ ನಮ್ಮ ಇನ್ಫಿನಿಟಿ ವಿಷನ್ ಕೂಡ ಬ್ರಾಡ್ಕಾಸ್ಟ್ ಮಾಡೋಕ್ಕೆ ಶುರು ಆಗುತ್ತೆ. ಸೊ ಮಾರ್ವೆಲ್ ಅವರು ಟಿಪಿಕಲಿ ಯಾವುದೇ ಮೂವಿ ಕೂಡ ಯಾವತ್ತೂ ಕೂಡ ರಿಲೀಸ್ ಮಾಡೇ ಇಲ್ಲ. ಆದರೆ ಇವಾಗ ಯಾಕೆ ಮಾರ್ವೆಲ್ ಅವರು ಅವೆಂಜರ್ಸ್ ಎಂಡ್ ಗೇಮ್ನ ರಿಲೀಸ್ ಮಾಡ್ತಾರೆ ಅಂದರೆ, ಆಫ್ಕೋರ್ಸ್ ಕಾಸಿಗೋಸ್ಕರ. ಯಾಕಂದರೆ ಈಗ ಅವತಾರ್ 1 ಮೂವಿ ರಿಲೀಸ್ ಮಾಡಿ ಈಗ ಆಲ್ ಟೈಮ್ ನಂಬರ್ 1ನಲ್ಲಿದೆ ಹೈಯೆಸ್ಟ್ ಗ್ರೋಸಿಂಗ್ ಮೂವಿಯಾಗಿ. ಸೊ ಈಗ ಏನಾದರೂ ಮಾರ್ವೆಲ್ ಅವರು ಅವೆಂಜರ್ಸ್ ಎಂಡ್ ಗೇಮ್ನ ರಿಲೀಸ್ ಮಾಡಿದ್ರೆ ಆಫ್ಕೋರ್ಸ್ ಮಾರ್ವೆಲ್ ಅವರು ಹೆವಿ ಕಾಸು ಮಾಡ್ತಾರೆ. ಸೊ ಇದರಿಂದ ಆರಾಮಾಗಿ ನಮ್ಮ ಅವೆಂಜರ್ಸ್ ಎಂಡ್ ಗೇಮ್ ಟಾಪ್ 1ನಲ್ಲಿ ಹೋಗಿ ಸೆಟ್ಲ್ ಆಗುತ್ತೆ. ಸೊ ಇದೊಂದು ರೀಸನ್ ಆದರೆ, ಇನ್ನೊಂದು ರೀಸನ್ ಬಂದು ಅವೆಂಜರ್ಸ್ ಡೂಮ್ಸ್ಡೇ ಮೂವಿಗೆ ಒಂದು ಪ್ಲಾಟ್ ಲಿಂಕ್ ಮಾಡೋಕ್ಕೆ. ಯಾಕಂದರೆ ರಿಪೋರ್ಟ್ಸ್ ಪ್ರಕಾರ ನಮ್ಮ ಮಾರ್ವೆಲ್ನ ಪ್ರೆಸಿಡೆಂಟ್ ಆದ ಕೆವಿನ್ ಫ್ಯಾಗಿ ಅವರು ಕನ್ಫರ್ಮ್ ಮಾಡಿದ್ರು ದಟ್ ಅವೆಂಜರ್ಸ್ ಎಂಡ್ ಗೇಮ್ ಮೂವಿ ಎಲ್ಲಿ ಎಂಡ್ ಆಗಿತ್ತು ಅಲ್ಲಿಂದನೇ ಅವೆಂಜರ್ಸ್ ಡೂಮ್ಸ್ಡೇ ಮೂವಿ ಶುರು ಆಗುತ್ತೆ ಅಂತ. ಸೊ ನಾವೇನು ನೋಡಿದ್ದೀವಿ ಫೇಸ್ 4ಇಂದ ಫೇಸ್ 6 ತನಕ ಅದು ಯಾವುದು ಕೂಡ ಅವೆಂಜರ್ಸ್ ಡೂಮ್ಸ್ಡೇಗೆ ಇನ್ ಡೆಪ್ತ್ ಆಗಿ ಲಿಂಕ್ ಆಗಲ್ಲ. ಯಾಕಂದರೆ ಅವೆಂಜರ್ಸ್ ಎಂಡ್ ಗೇಮ್ ಮೂವಿಯಲ್ಲಿ ಏನಾಗಿತ್ತು ಅಲ್ಲಿಂದನೇ ಡೂಮ್ಸ್ಡೇ ಶುರು ಆಗುತ್ತೆ. ಸೊ ಇದೊಂಥರ ಅವೆಂಜರ್ಸ್ ಎಂಡ್ ಗೇಮ್ ಒಂದು ಪ್ರೀಕ್ವಲ್ ಅನ್ಬಹುದು ಅವೆಂಜರ್ಸ್ ಡೂಮ್ಸ್ಡೇಗೆ. ಆ್ಯಂಡ್ ಅವೆಂಜರ್ಸ್ ಎಂಡ್ ಗೇಮ್ನ ಸುಮ್ಮನೆ ರಿಲೀಸ್ ಮಾಡ್ತಾಯಿಲ್ಲ, ಯಾಕಂದರೆ ಈ ಸತಿ ರಿಲೀಸ್ ಮಾಡುವಾಗ ಈ ಮೂವಿಯಲ್ಲಿ ಕೆಲವೊಂದು ಸರ್ಪ್ರೈಸ್ ಫುಟೇಜ್ ಕೂಡ ಇರುತ್ತಂತೆ. ಫಕಿಂಗ್ ಪೀಕ್ ಬ್ರೋಸ್. ಸೊ ನಾವು ಮತ್ತೆ ವಾಪಸ್ 2019 ಆ ಅವೆಂಜರ್ಸ್ ಎಂಡ್ ಗೇಮ್ ಎರಾಗೆ ವಾಪಸ್ ಹೋಗ್ತಿದ್ದೀವಿ. ಆ್ಯಂಡ್ ಇಟ್ಸ್ ಗಾನ್ ಬಿ ಫಕಿಂಗ್ ಪೀಕ್. ಸೊ ನನಗೆ ಇದು ಮಾತ್ರ ಒನ್ ಆಫ್ ದ ಪೀಕ್ ಟೈಮ್ ಅನ್ಬೋದು. ಯಾಕಂದರೆ 2019 ಅವೆಂಜರ್ಸ್ ಎಂಡ್ ಗೇಮ್ ರಿಲೀಸ್ಗೂ ಮುಂಚೆ ಎಲ್ಲ ಕಡೆ ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲಿ ಫುಲ್ ಸ್ಕ್ರೋಲ್ ಮಾಡ್ತಾಯಿದೆ, ಏನು ಅಪ್ಡೇಟ್ಸ್ ಬಂತು, ಏನು ಲೀಕ್ಸ್ ಬಂತು ಎಲ್ಲ ನೋಡ್ತಾ ಇದೆ. ಆ್ಯಂಡ್ ನಮಗೆ ಫಸ್ಟ್ ಡೇ ಈವ್ನಿಂಗ್ ಶೋ ಟಿಕೆಟ್ ಸಿಕ್ಕಿತ್ತು. ಆ್ಯಂಡ್ ಮುಂದೆ ಸೆಕೆಂಡ್ ರೋಲ್ ಕುತ್ಕೊಂಡು ಆಬ್ಸಲ್ಯೂಟ್ ಮಾಸ್ಟರ್ ಪೀಸ್ ಮೂವಿನ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಯಾವಾಗ ನಮ್ಮ ಬ್ಲ್ಯಾಕ್ ವಿಡೋ ಸಾಯ್ತಲ್ಲೋ ಆಗ ಲಿಟ್ರಲಿ ಹತ್ತಿದ್ದೀನಿ ನಾನು. ಆ್ಯಂಡ್ ಯಾವಾಗ ನಮ್ಮ ಸ್ಟೀವ್ ರಾಜರ್ಸ್ ನಮ್ಮ ಮಿಯೋರ್ನೇನ ಎತ್ತುತ್ತಾನಲ್ಲ ಆಗ ವಾಯ್ಸ್ ಕಿತ್ತೋದಂಗೆ ಕಿರ್ಚಾಡಿ ಫುಲ್ ಎಪಿಕ್ ಮೂಮೆಂಟ್ ಮಾಡಿದ್ದೆ ನಾನು. ಸೊ ಆ ಟೈಮ್ನ ನಾವು ವಾಪಸ್ September 25 ನಮ್ಮ ಥಿಯೇಟರ್ಸಲ್ಲಿ ಅವೆಂಜರ್ಸ್ ಎಂಡ್ ಗೇಮ್ನ ನೋಡಿ ವಾಪಸ್ ಬರಬಹುದು. ಸೊ ನಿಮ್ದು ಹೆಂಗಿತ್ತು, ನೀವು ಯಾವ ಥರ ಅವೆಂಜರ್ಸ್ ಎಂಡ್ ಗೇಮ್ ಮೂವಿನ ನೋಡಿದ್ರಿ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಮ್ಮ ಮಾರ್ವೆಲ್ನ ಪ್ಯಾನಲಲ್ಲಿ ಮಾರ್ವೆಲ್ನ ಪ್ರೆಸಿಡೆಂಟ್ ಆದ ಕೆವಿನ್ ಫ್ಯಾಗಿ ಅವರು, ಡೈರೆಕ್ಟರ್ಸ್ ಆದ ರೂಸೋ ಬ್ರದರ್ಸ್ ಅವರು, ನಮ್ಮ RDJ ಗ್ರೀನ್ ಸೂಟಲ್ಲಿ ಬರ್ತಾರೆ. ಆ್ಯಂಡ್ ಫೈನಲಿ ನಮ್ಮ ಕ್ರಿಸ್ ಎವೆನ್ಸ್ ಕೂಡ ಕಾಣಿಸ್ಕೊತಾರೆ. ಆ್ಯಂಡ್ ಆ ಬ್ಯಾಂಟರ್ ಹೆಂಗಿತ್ತು ಅಂದರೆ, ವಾಪಸ್ ಮತ್ತೆ ನಾವು 2016ಗೆ ಹೋಗ್ತೀವಿ, ಸಿವಿಲ್ ವಾರ್ ಎರಾಗೆ. ಆ್ಯಂಡ್ ಅಲ್ಲೂ ಕೂಡ ದೇರ್ ವಾಸ್ ಅ ಕ್ಲಾಶ್ ಬಿಟ್ವೀನ್ ನಮ್ಮ RDJ ಮತ್ತು ನಮ್ಮ ಸ್ಟೀವ್ ರಾಜರ್ಸ್. ಆ್ಯಂಡ್ ಇದನ್ನೇ ನಾವು ಈ ಸಿನಿಮಾಕಾನ್ ಇವೆಂಟಲ್ಲಿ ಕೂಡ ನೋಡ್ತೀವಿ. 2026 ಬರೀ ನಾಸ್ಟಾಲ್ಜಿಯಾ ಕ್ರಿಯೇಟ್ ಮಾಡೋಕ್ಕೆ ಇದೆಯಾ? ಯಾಕಂದರೆ IPL ಅಲ್ಲೂ ಕೂಡ ಎಲ್ಲರೂ ಕೂಡ RCB ವಾಪಸ್ 2016 ಫಾರ್ಮಿಗೆ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಈ ಈವೆಂಟಲ್ಲಿ ನಮಗೆ ವಾಪಸ್ 2019ನ ಎಂಡ್ ಗೇಮ್ ವೈಬ್ ಮತ್ತು ಈಗ 2016ನ ಸಿವಿಲ್ ವಾರ್ ವೈಬ್ ಬರ್ತದೆ. ಏನು ಈ ವರ್ಷ ಏನು ನಾಸ್ಟಾಲ್ಜಿಯಾ ಪೀರಿಯಡಾ? ಸೊ ಕೆವಿನ್ ಫ್ಯಾಗಿ ಅವರು ಇನ್ಫಿನಿಟಿ ವಿಷನ್
ಮತ್ತು ಹೇಗೆ ಅವೆಂಜರ್ಸ್ ಎಂಡ್ ಗೇಮ್ ಡೂಮ್ಸ್ಡೇಗೆ ಕನೆಕ್ಟ್ ಆಗುತ್ತೆ ಇವೆಲ್ಲ ಕೂಡ ಮಾತಾಡಿದ್ರು. ಆ್ಯಂಡ್ ನೆಕ್ಸ್ಟ್ ನಮ್ಮ RDG ಅವ್ರು ಬಂದು ಏನೂ ಕೂಡ ಜಾಸ್ತಿ ಮಾತಾಡೋಕೆ ಹೋಗಿಲ್ಲ, ಡೈರೆಕ್ಟಾಗಿ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಡಾಕ್ಟರ್ ಡೂಮ್ನ ಟ್ರೈಲರ್ನ ತೋರಿಸಿದ್ರು. ಸೊ ಈ ಡಾಕ್ಟರ್ ಡೂಮ್ನ ಟ್ರೈಲರ್ ನಮಗೆ ಅವತಾರ್ 2 ಮೂವಿಯಲ್ಲೇ ಬರಬೇಕಾಗಿತ್ತು, ಆದರೆ ನಮಗೆ ಗೊತ್ತಿಲ್ಲ ಏನಾಯ್ತು ಅಂತ. ಯಾಕಂದರೆ ಡಾಕ್ಟರ್ ಡೂಮ್ನ ಟ್ರೈಲರ್ ಬಂದು ದ 5th ಟ್ರೈಲರ್ ಆಗಿತ್ತು, ಆದರೆ ನಮಗೆ ಬರೀ 4 ಟ್ರೈಲರ್ ಸಿಕ್ತು ಆ್ಯಂಡ್ ಈ ಟ್ರೈಲರ್ ಮಿಸ್ ಆಯಿತು. ಸೊ ಈ ಪ್ಯಾಟ್ರನ್ ನೋಡ್ತಿದ್ರೆ ನನಗನ್ಸೋ ಪ್ರಕಾರ ನೆಕ್ಸ್ಟ್ ವೀಕ್ ನಮಗೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಡಾಕ್ಟರ್ ಡೂಮ್ನ ಟೀಸರ್ ನಮಗೆ ಸಿಗಬಹುದು. ಆದರೆ ಗ್ಯಾರಂಟಿ ಮಾತ್ರ ಇಲ್ಲ. ಯಾಕಂದರೆ ಮೇ ಬಿ ಅವರು ಇದನ್ನ ಸೇವ್ ಮಾಡಿ ನೆಕ್ಸ್ಟ್ ಮಂತ್ ಬಿಡ್ಬೋದು ಅಥವಾ April 24th ಬಿಡ್ಬೋದು. ಯಾಕಂದರೆ April 24th ನಮಗೆ CCXP ಇವೆಂಟ್ ಇದೆ ಆ್ಯಂಡ್ ಅಲ್ಲೂ ಕೂಡ ಮಾರ್ವೆಲ್ ಅವರು ಹೋಗ್ತಿದ್ದಾರೆ. ಸೊ ಮೇ ಬಿ ಅಲ್ಲಿ ನಮಗೆ ಅಫಿಷಿಯಲ್ ಆಗಿ ಈ ಟ್ರೈಲರ್ನ ಬಿಡ್ಬೋದು. ಸೊ ಫಿಂಗರ್ಸ್ ಕ್ರಾಸ್ಡ್. ಸೊ ಟೀಸರ್ ಶುರು ಆಯಿತು. ಟೀಸರ್ನ ರನ್ ಟೈಮ್ ಬಂದು ಮೇ ಬಿ 2-3 ನಿಮಿಷ ಒಳಗೆ ಅನಿಸುತ್ತೆ. ಸೊ ಟೀಸರ್ ಶುರು ಆಗೋದು ನಮ್ಮ X-Men ಯೂನಿವರ್ಸಲ್ಲಿ ಫುಲ್ ಸೈಲೆಂಟ್, ಫುಲ್ ಇಂಟೆನ್ಸ್ ಆಗಿರುತ್ತೆ ಸೀನು. ಬ್ಯಾಕ್ಗ್ರೌಂಡ್ ವಾಯ್ಸಲ್ಲಿ ಸಮಥಿಂಗ್ ಇಸ್ ಕಮಿಂಗ್, ವಿ ಮೇ ನಾಟ್ ಬಿ ಏಬಲ್ ಟು ಡಿಟರ್ ಅಂತ ಹೇಳ್ತಾರೆ. ಆ್ಯಂಡ್ ಇದು ಯಾವ ವಾಯ್ಸ್ ಅಂತ ಮುಂದೆ ಗೊತ್ತಾಗುತ್ತೆ. ಇದಾದಮೇಲೆ ನಾವು ಪ್ರೊಫೆಸರ್ ಎಕ್ಸ್ ಅವನ ಎಕ್ಸೇವಿಯರ್ ಸ್ಕೂಲ್ ಒಳಗೆ ಕೂತ್ಕೊಂಡು ವಿಂಡೋಯಲ್ಲಿ ಆಕಾಶದಿಂದ ಬೆಂಕಿ ಬೀಳೋದ ನೋಡಿ ಪ್ರೊಫೆಸರ್ ಎಕ್ಸ್ ಬಾಯಿಗೆ ಬಂದಿರುತ್ತೆ. ಆ್ಯಂಡ್ ಆಗ ನಾವು ಡಾಕ್ಟರ್ ಡೂಮ್ನ ಎಂಟ್ರಿ ನೋಡ್ತೀವಿ, ಕಾಮಿಕ್ ಆ್ಯಕ್ಯುರೇಟ್ ಸೂಟಲ್ಲಿ ವಿತ್ ಹುಡ್ ಆ್ಯಂಡ್ ಮಾಸ್ಕ್ ಜೊತೆಗೆ. ಆ್ಯಂಡ್ ಆಗ ಗೊತ್ತಾಗತ್ತೆ ಸ್ಟಾರ್ಟಿಂಗಲ್ಲಿ ವಾಯ್ಸ್ ಬಂದಿದ್ದು ನಮ್ಮ ಡಾಕ್ಟರ್ ಡೂಮ್ದು. ಆ್ಯಂಡ್ ಈ ಮೂವಿಯಲ್ಲಿ ಡಾಕ್ಟರ್ ಡೂಮ್ಗೆ ಒಂದು ಲ್ಯಾಟ್ವೇರಿಯನ್ ಆ್ಯಕ್ಸೆಂಟ್ ಇರುತ್ತೆ. ಸೊ ನಾರ್ಮಲ್ ಇಂಗ್ಲೀಷ್ ಮಾತಾಡಲ್ಲ ನಮ್ಮ ಡಾಕ್ಟರ್ ಡೂಮ್. ಈ ಮೂವಿಯಲ್ಲಿ ಅವನದೇ ಒಂದು ಲ್ಯಾಟ್ವೇರಿಯನ್ ಆ್ಯಕ್ಸೆಂಟಲ್ಲಿ ಮಾತಾಡ್ತಾರೆ. ಯಾಕಂದರೆ ಕಾಮಿಕ್ಸಲ್ಲಿ ಡಾಕ್ಟರ್ ಡೂಮ್ ಬರೋದು ಲ್ಯಾಟ್ವೇರಿಯಾ ಜಾಗದಿಂದ. ಆ್ಯಂಡ್ ನಮಗೆ ಸ್ವಲ್ಪ ಡಿಫ್ರೆನ್ಸ್ ಬೇಕೇ ಬೇಕಿತ್ತು. ಯಾಕಂದರೆ ಡಾಕ್ಟರ್ ಡೂಮ್ ನಮ್ಮ ಐರನ್ ಮ್ಯಾನ್ ನೋಡೋಕ್ಕೆ ಸೇಮೇ ಇದ್ದಾರೆ. ಸೊ ವಾಯ್ಸ್ ಚೇಂಜಿಂದ ಮೇ ಬಿ ನಮಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗಬಹುದು. ನೆಕ್ಸ್ಟ್ ನಾವು ದ ನ್ಯೂ ಅವೆಂಜರ್ಸ್ ಟವರ್ನ ಒಂದು ಹೊಸ ಲೋಗೋ ನೋಡ್ತೀವಿ. ಸೊ ರಿಪೋರ್ಟ್ಸ್ ಪ್ರಕಾರ ಈ ಟವರ್ನ ನಾವು ಡೇರ್ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 2 ಅಲ್ಲಿ ನೋಡಿದ್ದೀವಿ, ಆದರೆ ಅಷ್ಟು ಕ್ಲಾರಿಟಿ ಇಲ್ಲ ಯಾಕಂದರೆ ಬ್ಯಾಕ್ಗ್ರೌಂಡಲ್ಲಿ ನೋಡ್ತೀವಿ. ಸೊ ಅದೇ ಟವರ್ನ ನಾವು ಇಲ್ಲೂ ಕೂಡ ನೋಡ್ತೀವಿ. ಆ್ಯಂಡ್ A ಸಿಂಬಲ್, ದ ನ್ಯೂ ಅವೆಂಜರ್ಸ್ನ ಸಿಂಬಲ್ ಕೂಡ ಇಲ್ಲಿ ಚೇಂಜ್ ಆಗಿದೆ ಟವರಲ್ಲಿ. ಸೊ ಬಿಲ್ಡಿಂಗ್ ಒಳಗಡೆ ನಮ್ಮ ಬಕ್ಕಿ, ಆ್ಯಂಟ್ ಮ್ಯಾನ್, ನಮ್ಮ ಸ್ಯಾಮ್ ವಿಲ್ಸನ್ ಕ್ಯಾಪ್ಟನ್ ಅಮೆರಿಕಾ ಇನ್ನು ಎಲ್ಲರೂ ಇರ್ತಾರೆ. ಆ್ಯಂಡ್ ಅವರೆಲ್ಲರೂ ಕೂಡ ನಮ್ಮ ಫ್ಯಾಂಟಾಸ್ಟಿಕ್ 4 ಟೀಮ್ನ ಮೀಟ್ ಆಗ್ತಾರೆ. ಸೊ ಅಲ್ಲಿ ಕಟ್ಟಾಗಿ ನೆಕ್ಸ್ಟ್ ನಾವೊಂದು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೇಳಿಸ್ಕೊತೀವಿ. ಆ್ಯಂಡ್ ಆ ವಾಯ್ಸ್ ಬಂದು ನಮ್ಮ ಥಾರ್ದು. ಸೊ ಅದರಲ್ಲಿ ನಮ್ಮ ಥಾರ್ ಹೇಳ್ತಾನೆ ದಟ್ I have fought with many warriors in my time. They were far stronger than any of us combined, and they died. They died facing enemies and threats that scared me far less than this one. Everything that we sacrificed will be for nothing if we do not stand together. If you return, you will return as brothers and sisters. But mark my words, we are going to need a miracle. ಥಾರ್ ಲವ್ ಜೊತೆ ಸೇರಿ ಏನು ಕವಿ ಆಗ್ಬಿಟ್ಟಿರೋಣ. ಯಾಕಂದರೆ ಥಾರ್ ಬಾಯಿ ಬಿಟ್ಟರೆ ಒಂದು ಫಿಲಾಸಫಿ, ಒಂದು ಸ್ಲೋಗನ್ ಬರ್ತಾ ಇದೆ. ಏನು ಶೇಕ್ಸ್ಪಿಯರ್ ಥರ ಡೈಲಾಗ್ ಬಿಟ್ಟ ಇಲ್ಲಿ ನಮ್ಮ ಥಾರ್. ಸೊ ನನಗನ್ಸೋ ಪ್ರಕಾರ ಥಾರ್ ಮೊದಲೇ ನಮ್ಮ ಡಾಕ್ಟರ್ ಡೂಮ್ನ ಫೇಸ್ ಮಾಡಿ ಸೋತಿರ್ಬಹುದು. ಸೊ ಇದರಿಂದನೇ ನಮ್ಮ ಥಾರ್ ಇಲ್ಲಿ ಹೇಳ್ತಿರೋದು, ನಾವು ಫೇಸ್ ಮಾಡ್ತಿರೋ ವಿಲನ್ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ, ನಾವೆಲ್ಲ ಏಕಾಂಗಿಯಾಗಿ ಹೋಗಿ ಅವನ ಸೋಲ್ಸೋಕ್ಕಾಗಲ್ಲ, ನಾವೆಲ್ಲ ಒಟ್ಟಿಗೆ ಹೋಗಿ ಅಟ್ಯಾಕ್ ಮಾಡಬೇಕು. ಆ್ಯಂಡ್ ನಾವು ವಾಪಸ್ ಬದುಕು ಬಂದರೆ ನಾವೆಲ್ಲ ಒಂದು ಫ್ಯಾಮಿಲಿ ಆಗಿರ್ತೀವಿ. ಆ್ಯಂಡ್ ನಾವು ವಾಪಸ್ ಬರಬೇಕಂದ್ರೆ, ಅದಾಗಬೇಕಂದ್ರೆ ನಮಗೊಂದು ಮಿರಾಕಲ್ ಬೇಕು ಅಂತ. ಸೊ ನೆಕ್ಸ್ಟ್ ನಾವು ನಮ್ಮ ಸೈಕ್ಲಾಪ್ಸ್ ನೋಡ್ತೀವಿ. ಆ್ಯಂಡ್ ಅದಾದಮೇಲೆ ಒಂದು ಫೈಟ್ ಸೀಕ್ವೆನ್ಸ್ ನೋಡ್ತೀವಿ ಬಿಟ್ವೀನ್ ನಮ್ಮ ಗ್ಯಾಂಬಿಟ್ ವರ್ಸಸ್ ನಮ್ಮ ಶಾಂಗ್-ಚಿ. ಸೊ ಲಿಟ್ರಲಿ ಈ ಫೈಟ್ ಮಾತ್ರ ಲೈಟ್ನಿಂಗ್ ಕ್ರೇಜಿ ಆಗಿರುತ್ತೆ. ಯಾಕಂದರೆ ಒಂದು ಕಡೆಯಿಂದ ಗ್ಯಾಂಬಿಟ್ ಹಿಂಗೆ ಕಾರ್ಡ್ಸ್ ಬಿಡ್ತಾನೆ, ಆ್ಯಂಡ್ ಇನ್ನೊಂದು ಕಡೆಯಿಂದ ನಮ್ಮ ಶಾಂಗ್-ಚಿ ಹಿಂಗೆ ಬಳೆ ಬಿಡ್ತಾನೆ. ಸೊ ಬಳೆ ಗೆಲ್ಲುತ್ತಾ ಅಥವಾ ನಮ್ಮ ಕಾರ್ಡ್ಸ್ ಗೆಲ್ಲುತ್ತಾ ನೋಡಬೇಕು. ಆದರೆ ಈ ಫೈಟ್ ಮಾತ್ರ ಒಂಥರ ಕ್ರೇಜಿ ಶಿಟ್ ಆಗಿರುತ್ತೆ. ಯಾಕಂದರೆ ಗ್ಯಾಂಬಿಟ್ ಒಂಥರ ಪರ್ಪಲ್ ಕಲರ್ ಲೈಟ್ಸ್ ಬಿಡ್ತಾನೆ ಕಾರ್ಡ್ಸ್ ಮುಖಾಂತರ, ಆ್ಯಂಡ್ ಶಾಂಗ್-ಚಿ ಆರೆಂಜ್ ಮತ್ತು ಬ್ಲೂ ಲೈಟ್ಸ್ ಬಿಡ್ತಾನೆ. ಸೊ ಒಂಥರ ಲೈಟ್ನಿಂಗ್ ಫೆಸ್ಟಿವಲ್ ಇರುತ್ತೆ ಈ ಫೈಟಲ್ಲಿ. ಆ್ಯಂಡ್ ನೆಕ್ಸ್ಟ್ ನಾವು ನಮ್ಮ ಎಲಿನಾ ನಮ್ಮ ರಿಚರ್ಡ್ಸ್ ಹತ್ರ ಹೋಗೋದು ನೋಡ್ತೀವಿ. ಆ್ಯಂಡ್ ಅದಾದಮೇಲೆ ನಾವು ಎಲಿನಾ ವರ್ಸಸ್ ಎಲಿನಾ ಫೈಟ್ ಸೀಕ್ವೆನ್ಸ್ ನೋಡ್ತೀವಿ. ಆ್ಯಂಡ್ ಇದರಲ್ಲಿ ಒಂದು ಎಲಿನಾ ಬಂದು
ನಮ್ಮ ಎಕ್ಸ್ಮ್ಯಾನ್ನ ಮಿಸ್ಟೇಕ್ ಆಗಿರ್ತಾಳೆ. ಸೊ ಈ ಫೈಟ್ ಸೀಕ್ವೆನ್ಸ್ ನೋಡ್ತಿದ್ರೆ ನನಗೆ ಅನ್ಸೋ ಪ್ರಕಾರ ನಮ್ಮ ಅವೆಂಜರ್ಸ್ ಟೀಮ್ ಅವರು ನಮ್ಮ ಎಕ್ಸ್ಮ್ಯಾನ್ ಯೂನಿವರ್ಸ್ಗೆ ಹೋಗಿರ್ಬೋದು. ಸೊ ಯಾವಾಗ ಎಕ್ಸ್ಮ್ಯಾನ್ ಯೂನಿವರ್ಸ್ ಅವರು ನಮ್ಮ ಅವೆಂಜರ್ಸ್ ಟೀಮ್ ನೋಡ್ತಾರೋ ಸೊ ಅವರು ಕೂಡ ಭಯಪಟ್ಟು ಮೇ ಬಿ ಇವರು ಇನ್ಕೌಂಟರ್ ನಿಲ್ಸಕ್ಕೆ ಬಂದಿರಬಹುದು ಅಂತ ಭಯಪಟ್ಟು ಅಟ್ಯಾಕ್ ಮಾಡಬಹುದು. ಸೊ ಹಾಗೇ ನಾವು ಇವೆಲ್ಲ ಫೈಟ್ ಸೀಕ್ವೆನ್ಸ್ ನೋಡ್ಬೋದು. ಆ್ಯಂಡ್ ರಿಪೋರ್ಟ್ಸ್ ಪ್ರಕಾರ ಈ ಫೈಟ್ ಸೀಕ್ವೆನ್ಸಲ್ಲಿ ನಾವು ನಮ್ಮ ರೀಡ್ ರಿಚರ್ಡ್ಸ್ ವರ್ಸಸ್ ನೈಟ್ ಕ್ರಾಲರ್ ಕೂಡ ನೋಡಬಹುದು. ಸೊ ನನ್ನ ಗೆಸ್ ಪ್ರಕಾರ ಈ ಯೂನಿವರ್ಸಲ್ಲಿ ನಮ್ಮ ಮೋನಿಕಾ ರ್ಯಾಂಬೋ ಕೂಡ ಇರ್ತಾಳೆ. ಸೊ ಮೇ ಬಿ ಅವಳಿಂದನೇ ಈ ಫೈಟ್ ನಿಲ್ಲಿಸ್ಬಹುದು. ಆ್ಯಂಡ್ ಅಲ್ಲಿ ಕಟ್ಟಾಗಿ ನೆಕ್ಸ್ಟ್ ಸೀನಲ್ಲಿ ಥಾರ್ ಫುಲ್ ಸೈಕಾಗಿ ಫುಲ್ ಪವರ್ಸ್ನ ಇನ್ಹೆರಿಟ್ ಮಾಡಿಕೊಂಡು ಸ್ಟಾರ್ಮ್ ಬ್ರೇಕರ್ನ ಜೋರಾಗಿ ಎಸಿತಾನೆ ಡಾಕ್ಟರ್ ಡೂಮ್ ಹತ್ರ. ಆ್ಯಂಡ್ ಡಾಕ್ಟರ್ ಡೂಮ್ ಲಿಟ್ರಲಿ ಸ್ಟಾರ್ಮ್ ಬ್ರೇಕರ್ನ ಫಿಂಗರ್ಸಲ್ಲಿ ಅಲಾಡಿಸ್ತಾನೆ. ಫಾಕ್ ಬ್ರೋ, ಯಾಕೆ ಈ ಟೀಸರ್ನ ಇನ್ನೂ ಬಿಟ್ಟಿಲ್ಲ ನೋಡಬೇಕು ಅಂದರೆ ಕಾಯ್ತಾ ಇದ್ದೀನಿ. ಈ ಟೀಸರ್ನ ಲಿಟ್ರಲಿ ಥಾರ್ನ ಸ್ಟಾರ್ಮ್ ಬ್ರೇಕರ್ ಡಾಕ್ಟರ್ ಡೂಮ್ ಫಿಂಗರ್ಸನ್ನು ನಿಲ್ಲಿಸ್ತಾನೆ. ಫಾಕ್ ಪೀಕ್, ಆಬ್ಸಲ್ಯೂಟ್ ಫಾಕಿಂಗ್ ಪೀಕ್ ಬ್ರೋ ಇದು. ಆಗ ಥಾರ್ ಮತ್ತೆ ಹೇಳ್ತಾನೆ ನಮಗೆ ಒಂದು ಮಿರಾಕಲ್ ಬೇಕು ಅಂತ. ಸೊ ಆಗ ಬ್ಯಾಕ್ಗ್ರೌಂಡಲ್ಲಿ ಒಂದು ವಾಯ್ಸ್ ಬರುತ್ತೆ ದಟ್ ಹೇ ಪ್ಯಾಲ್ ಅಂತ. ಆ್ಯಂಡ್ ಥಾರ್ ತಿರುಗಿ ನೋಡುವಾಗ ಇಟ್ಸ್ ಫಾಕಿಂಗ್ ಸ್ಟೀವ್ ರಾಜರ್ಸ್. ಸೊ ಸ್ಟೀವ್ ರಾಜರ್ಸ್ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ನ ಶಿಪ್ಪಿಂದ ಇಳಿದು ಕೆಳಗೆ ಬರ್ತಾನೆ. ಆ್ಯಂಡ್ ಇದನ್ನ ನೋಡಿ ಥಾರ್ ಫುಲ್ ಶಾಕ್ ಆಗ್ತಾನೆ. ಆ್ಯಂಡ್ ನಮ್ಮ ಕ್ಯಾಪ್ಟನ್ ಅಮೇರಿಕಾ ಅಂದರೆ ನಮ್ಮ ಸ್ಟೀವ್ ರಾಜರ್ಸ್ ನಾವೇನು ನೋಡಿದ್ದೀವಲ್ಲ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಟೀಸರಲ್ಲಿ ಆ ಥರ ಇರಲ್ಲ. ನಮಗೆ ಮೊದಲೇ ಒಂದು ಲೀಕ್ ಫೋಟೋ ಸಿಕ್ಕಿತ್ತು, ಆ ಥರ ಇರ್ತಾನೆ ವಿತ್ ಲಾಂಗ್ ಬಿಯರ್ಡ್ ಲಾಂಗ್ ಹೇರ್ಸಲ್ಲಿ. ಆ್ಯಂಡ್ ಟೀಸರ್ನ ಎಂಡಲ್ಲಿ ನಮ್ಮ ಸ್ಟೀವ್ ರಾಜರ್ಸ್ ಕೈ ಮೇಲೆ ಎತ್ತಾನೆ. ಆ್ಯಂಡ್ ನೋಡಿದ್ರೆ ಥಾರಿಂದ ಸ್ಟಾರ್ಮ್ ಬ್ರೇಕರ್ ಹೋಗಿ ನಮ್ಮ ಸ್ಟೀವ್ ರಾಜರ್ಸ್ ಕೈಗೆ ಹೋಗುತ್ತೆ. ಆ್ಯಂಡ್ ಇದನ್ನ ನೋಡಿ ನಮ್ಮ ಥಾರ್ ಇನ್ನೂ ಶಾಕ್ ಆಗ್ತಾನೆ. ಆ್ಯಂಡ್ ಅಲ್ಲಿಗೆ ಟೀಸರ್ ಕಟ್ಟಾಗಿ ಅವೆಂಜರ್ಸ್ ಡೂಮ್ಸ್ಡೇ. ಮ್ಯಾನ್, ನಿಜ ಈ ಟೀಸರ್ ಬಗ್ಗೆ ಇನ್ನೂ ಜಾಸ್ತಿ ಇದೆ ಮಾತಾಡೋಕ್ಕೆ. ಈ ಟೀಸರ್ ಡಿಸ್ಕ್ರಿಪ್ಷನ್ ಕೇಳ್ತಾ ಇದ್ರೆ ಯಾವಾಗ ಈ ಟೀಸರ್ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಯಾಕಂದರೆ ಎಂತೆಂಥ ಸೀನ್ಸ್ಗಳಿದೆ, ಎಂತೆಂಥ ನೊಸ್ಟಾಲ್ಜಿಯಾ ಮೂಮೆಂಟ್ಸ್ ಇದೆ. ವಾಪಸ್ ನಮ್ಮ ಸ್ಟೀವ್ ರಾಜರ್ಸ್ ಥಾರ್ನ ಸ್ಟಾರ್ಮ್ ಬ್ರೇಕರ್ ಎತ್ತೋದು ಇಟ್ಸ್ ಆಬ್ಸಲ್ಯೂಟ್ ಪೀಕ್ ಅನ್ಬೋದು. ಸೊ ನೋಡೋಣ ಯಾವಾಗ ಈ ಟೀಸರ್ ಬರುತ್ತೆ ಅಂತ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಕಂಟೆಂಟ್ಗೆ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು ಆಲ್ 3000.